ಆಗಸ್ಟ್ 11ರಂದು ಸ್ವಾತಂತ್ರ್ಯ ದಿನಾಚರಣೆ ಅಂತ ಘೋಷಿಸಿಕೊಂಡ ಮೇಲೆ ಬಲೂಚಿಸ್ತಾನವನ್ನು ಉದ್ದೇಶಿಸಿ ನಾಯಕ ಮೀರ್ ಯಾರ್ ಬಲೂಚ್ ಭಾರತದ ಮಾಧ್ಯಮಗಳಿಗೆ ಧನ್ಯವಾದ ಹೇಳಿದ್ದಾರೆ. ಅಲ್ಲದೆ ಪಾಕಿಸ್ತಾನ ಅನ್ನೋದು ಕ್ಯಾನ್ಸರ್ ಇದ್ದ ಹಾಗೆ ಅದನ್ನು ತೊಲಗಿಸೋದಕ್ಕೆ ಒಂದಾಗಬೇಕು ಅಂತ ಕರೆ ಕೂಡ ಕೊಟ್ಟಿದ್ದಾರೆ. ಇದರ ಬಗ್ಗೆ ಟ್ವೀಟ್ ಮಾಡಿರುವ ಮೀರ್ ಯಾರ್ ಬಲೂಚಿಸ್ತಾನದ ಸಮಸ್ಯೆಗಳನ್ನು ಜಗತ್ತಿಗೆ ತಿಳಿಸೋದಕ್ಕೆ ಭಾರತದ ಮಾಧ್ಯಮಗಳು ಬಹಳಷ್ಟು ಕೆಲಸ ಮಾಡಿವೆ. ಜಾಗತಿಕ ಮಾಧ್ಯಮಗಳು ಕೂಡ ನಮ್ಮ ಸಮಸ್ಯೆ ಬಗ್ಗೆ ವರದಿ ಪ್ರಕಟಿಸಿವೆ. ಇವರೆಲ್ಲರಿಗೂ ಧನ್ಯವಾದಗಳು ಅಂತ ಹೇಳಿದ್ದಾರೆ. ನಮ್ಮ ಭೂಮಿಯಾದ ಬಲೂಚಿಸ್ತಾನವನ್ನ ಕ್ಯಾನ್ಸರ್ನಂತೆ ಪಾಕಿಸ್ತಾನ ತಿಂತಾ ಇದೆ. ಇಂತಹ ಕ್ಯಾನ್ಸರ್ ಅನ್ನ ಹೊರದಬ್ಬೋದಕ್ಕೆ ಬಲೂಚ್ ಜನರಿಗೆ ನೈತಿಕ ಬೆಂಬಲ ಬೇಕಾಗಿದೆ. ಇದಕ್ಕಾಗಿ ಬಲೂಚ್ ಒಂದು ಗಣರಾಜ್ಯ ಅನ್ನೋದನ್ನ ಜಗತ್ತು ಗುರುತಿಸಬೇಕು. ಬಲೂಚಿಸ್ತಾನ ಪಾಕಿಸ್ತಾನದ ಭಾಗ ಅಂತ ಗುರುತಿಸೋದನ್ನ ಬಿಡಬೇಕು ಅಂತ ಮನವಿ ಮಾಡಿಕೊಂಡಿದ್ದಾರೆ. ಬಲೂಚಿಸ್ತಾನ ಪಾಕಿಸ್ತಾನದ ಭಾಗ ಅಲ್ಲ. ಬಲೂಚಿಸ್ತಾನ ಸ್ವಾತಂತ್ರ್ಯ ಘೋಷಿಸಿಕೊಂಡಿದೆ. ಇದನ್ನ ಜಗತ್ತಿನಾದ್ಯಂತ ಆಗಸ್ಟ್ 11ರಂದು ಆಚರಿಸಲಾಗಿದೆ ಅಂತಾನೂ ಅವರು ಹೇಳಿದ್ದಾರೆ. ಇನ್ನು ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರೋ ಅವರು, ಬಲೂಚಿಸ್ತಾನದ 60 ಮಿಲಿಯನ್ ಜನರು ಪ್ರತಿ ವರ್ಷ ಆಗಸ್ಟ್ 11ರಂದು ತಮ್ಮ ರಾಷ್ಟ್ರೀಯ ಸ್ವಾತಂತ್ರ್ಯ ದಿನವನ್ನು ಆಚರಿಸ್ತಾರೆ. ಈಗ ನಾವು ನಮ್ಮ ಸ್ವಾತಂತ್ರ್ಯವನ್ನು ಆಚರಿಸೋದಲ್ಲದೆ ಬಲೂಚಿಸ್ತಾನದ ಸ್ವಾತಂತ್ರ್ಯವನ್ನ ಕಾನೂನುಬದ್ಧವಾಗಿ, ರಾಜಕೀಯವಾಗಿ, ರಾಜತಾಂತ್ರಿಕವಾಗಿ ಮತ್ತು ನೈತಿಕವಾಗಿ ಜಗತ್ತು ಗುರುತಿಸಬೇಕು ಅಂತ ಒತ್ತಾಯಿಸೋ ಹಂತಕ್ಕೆ ತಲುಪಿದ್ದೀವಿ. ಈ ಪವಿತ್ರ ಸಂದರ್ಭದಲ್ಲಿ ಬಲೂಚಿಸ್ತಾನದಲ್ಲಿ ವಾಸ ಮಾಡೋ ನಮ್ಮ ಸಹೋದರ ಸಹೋದರಿಯರಿಗೆ ಹೃತ್ಪೂರ್ವಕ ಅಭಿನಂದನೆಗಳು ಮತ್ತು ಶುಭಾಶಯಗಳು. ಇದರಲ್ಲಿ ಬಲೂಚಿಸ್ತಾನ, ಪಶ್ತೂನ್, ಹಿಂದೂ, ಸಿಖ್, ಕ್ರಿಶ್ಚಿಯನ್ ಮತ್ತು ಎಲ್ಲಾ ಧರ್ಮಗಳು ಸೇರಿವೆ ಅಂತ ಬರ್ಕೊಂಡಿದ್ದಾರೆ. ಬಲೂಚಿಸ್ತಾನದಲ್ಲಿ ಸ್ವಾತಂತ್ರ್ಯವನ್ನ ಹತ್ತಿಕ್ಕೋ ಪಾಕಿಸ್ತಾನದ ಪ್ರಯತ್ನಗಳನ್ನ ತೀವ್ರವಾಗಿ ಖಂಡಿಸಿರೋ ಮೀರ್ ಯಾರ್ ಬಲೂಚ್, ಪಾಕಿಸ್ತಾನದ ಚಿತ್ರಹಿಂಸೆ ಕೊಠಡಿಗಳಲ್ಲಿ 50,000ಕ್ಕೂ ಹೆಚ್ಚು ಬಲೂಚ್ಗಳು ಇನ್ನೂ ಅಮಾನವೀಯ ಚಿತ್ರಹಿಂಸೆ ಅನುಭವಿಸ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ನಾವು ಅವರನ್ನ ಎಂದಿಗೂ ಮರೆಯೋದಿಲ್ಲ. ನಮ್ಮ ಮಹಾನ್ ಹುತಾತ್ಮರು, ಸಾವಿರಾರು ರಾಜಕೀಯ ಕಾರ್ಯಕರ್ತರು ಮತ್ತು ಕೈದಿಗಳ ಅಮರ ತ್ಯಾಗದಿಂದ ಇಂದಿನ ಸ್ವಾತಂತ್ರ್ಯವನ್ನ ಸಾಧಿಸಲಾಗಿದೆ ಅಂತ ಹೇಳಿದರು. ಬಲೂಚಿಸ್ತಾನ್ ಆಗಸ್ಟ್ 11ನ್ನ ಸ್ವತಂತ್ರ ದಿನ ಅಂತ ಘೋಷಿಸಿದಾಗ ವರ್ಲ್ಡ್ ಪೀಸ್ ಯುನೈಟೆಡ್ ರಾಯಭಾರಿ ಡಾಕ್ಟರ್ ಪರ್ವೀಂದರ್ ಸಿಂಗ್ 1947ರಲ್ಲಿ ಬ್ರಿಟಿಷರು ಭಾರತವನ್ನು ತೊರೆದಾಗ ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶಗಳು ಅವುಗಳ ಪ್ರಸ್ತುತ ರೂಪದಲ್ಲಿ ಅಸ್ತಿತ್ವದಲ್ಲಿರಲಿಲ್ಲ. ಆದರೆ ಬಲೂಚಿಸ್ತಾನ್ ಅಸ್ತಿತ್ವದಲ್ಲಿತ್ತು. ಅದು ಆಗಸ್ಟ್ 11, 1947ರಂದು ಬ್ರಿಟಿಷರಿಂದ ತನ್ನ ಸ್ವಾತಂತ್ರ್ಯವನ್ನು ಘೋಷಿಸಿತು. ಬಲೂಚಿಸ್ತಾನದ ಜನರು ತಮ್ಮ ಸ್ವಾತಂತ್ರ್ಯವನ್ನು ಆಚರಿಸೋದಕ್ಕೆ ಬಯಸಿದ್ರೆ ಅವರಿಗೆ ಹಾಗೆ ಮಾಡೋದಕ್ಕೆ ಅವಕಾಶ ಕೊಡಬೇಕು. ಇದನ್ನ ವಿಶ್ವ ಶಾಂತಿಯತ್ತ ಒಂದು ಹೆಜ್ಜೆಯಾಗಿ ನೋಡಬೇಕು ಅಂತ ಹೇಳಿದ್ರು. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.